ಇನ್ನು ವಿಧಾನಸೌಧದ ಸುವರ್ಣಸೌಧದಲ್ಲಿ ನಡೀತಾ ಇರತಕ್ಕಂಥ ಕಲಾಪ ನಿನ್ನೆ ಹೆಚ್ಚು ಕಡಿಮೆ 14 ಗಂಟೆಗಳ ತನಕ ನಡೀತು. ತಡರಾತ್ರಿ ತನಕನೂ ಕೂಡ ಕಲಾಪ ನಡೆದಿದೆ. ಹಲವಾರು ವಿಚಾರಗಳನ್ನು ಗಹನವಾಗಿ ಚರ್ಚೆ ಮಾಡಿದ್ದಾರೆ. ಮಧ್ಯರಾತ್ರಿ 1 ಗಂಟೆ ತನಕ, ಅಂದರೆ ಬೆಳಗ್ಗೆ 10:40ರಿಂದ ಮಧ್ಯರಾತ್ರಿ 12:45 ತನಕ ಕಲಾಪ ನಡೆದು ಒಟ್ಟು 14 ಅವರ್ಸ್ ಚರ್ಚೆ ಮಾಡಿರೋದು. ಐತಿಹಾಸಿಕ ಕಲಾಪದಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ. ಎಲ್ಲರೂ ಕೂಡ ಪಾಲ್ಗೊಂಡಿದ್ದರು. ಸ್ಪೀಕರ್ ಕೂಡ ಉತ್ಸಾಹದಿಂದಲೇ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿಗಳು ಕೂಡ ಇವತ್ತು ಸವಾಲನ್ನು ಹಾಕೋದಕ್ಕೆ ಇಚ್ಛಪಡ್ತೇನೆ. ಯಾವ ಮುಖ್ಯಮಂತ್ರಿಗಳು ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಇವತ್ತು ಐತಿಹಾಸಿಕವಾದ ಒಂದು ಕಲಾಪವನ್ನು ನಡೆಸಿದ್ದಾರೆ. ಸುಮಾರು 1 ಗಂಟೆಯವರೆಗೆ, ಅಂದರೆ ಬೆಳಿಗ್ಗೆ 10 ಗಂಟೆಗೆ ಶುರು ಆಗುತ್ತೆ, ಮಧ್ಯರಾತ್ರಿ 1 ಗಂಟೆಯವರೆಗೆ ಕಲಾಪ ನಡೆಸ್ತಾರೆ. ಸರ್, ಏನಿದು ಐತಿಹಾಸಿಕವಾದ ಸಾಧನೆಗೆ ಸಾಕ್ಷಿಯಾಗಿದ್ದೀರಿ? ಮಾಡಲೇಬೇಕು ಅಂತ ಮಾಡಿದ್ರ, ಇಲ್ಲ ಕಲಾಪವನ್ನು ನಡೆಸಬೇಕು, ಸಮಸ್ಯೆಗೆ ಉತ್ತರ ಕಂಡುಹಿಡಬೇಕಂತ ಮಾಡಿದ್ರ? ಕಲಾಪವನ್ನು ನಡೆಸಬೇಕು. ನಮ್ಮಲ್ಲಿರುವಂಥ ಆ ಒಂದು ಅಜೆಂಡಾದಲ್ಲಿ ಏನಿದೆ, ಬಿಸ್ನೆಸ್ ಸ್ಟ್ರಾಟಜಿ ಏನಿದೆ ನಾವು ನಿಗದಿಪಡಿಸಿದ್ದೇವ, ಆ ಎಲ್ಲ ಅದನ್ನು ಅಜೆಂಡಾ ಪೂರ್ತಿಗೊಳಿಸಿ ಚರ್ಚೆ ಮಾಡಿಕೊಂಡು ಹೋಗಬೇಕಂತೇಳಿ ಬಹುಶಃ ಆ ಒಂದು ಬದ್ಧತೆಯನ್ನು ಕೆಲಸ ಮಾಡಿದ್ದೇವೆ. ಅದು ಬಂದು ಇಲ್ಲಿ ತನಕ ಒಂದು ಮುಟ್ಟಿದೆ. ಅದು ನಮಗೆ ಸಮಾಧಾನ ಸಂತೋಷ ಇದೆ. ಯಾಕೆಂದರೆ ಕಳೆದ ಹಿಂದಿನ ಒಂದೆರಡು ಸಂದರ್ಭ ನಮಗೆ ಸಮಯ ಕಡಿಮೆ ಇತ್ತ. ಅದೆಲ್ಲವೂ ಕೂಡ ಬಹುಶಃ ನಾವಿವತ್ತು 40-60 ಕಾಲಿಂಗ್ ಅಟೆನ್ಷನ್ ಇರಲಿ, ಇವತ್ತು ಕ್ವಶನ್ ಅವರ್ ಇರಲಿ, 11 ಬಿಲ್ಲುಗಳ ಚರ್ಚೆ ಇರಲಿ, ಅದರಲ್ಲಿ ಬಹುಶಃ ಅರ್ಧ ಗಂಟೆ ಚರ್ಚೆ ಇರಲಿ, ಉತ್ತರ ಕನ್ನಡ ಚರ್ಚೆ, ಅವೆಲ್ಲ ವಿಚಾರಗಳು ಕೂಡ ಇವತ್ತು ಆ ಕಾರ್ಯಕಲಾಪ ಅತ್ಯುತ್ತಮ ನಡೆದಿದೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತು ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ಒಂದು ಮಾದರಿ ಅಧಿವೇಶನದ ದಿನ ಹೇಗೆ ನಡೀಬೋದು ಅಂತೇಳಿ ನಾವು ನೋಡೋದಾದರೆ ಅದು ಬಹುಶಃ ಇವತ್ತು ಈ ದಿನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ, ಬೆಳಿಗ್ಗೆ ನಮ್ಮದು ನಮ್ಮ ಸಂತಾಪ ಸೂಚನೆ ಆದ ನಂತರ ಉತ್ತರ ಕನ್ನಡದ ಬಗ್ಗೆ ಚರ್ಚೆಯಲ್ಲಿ ಭಾಳ ಜನ ಮಾತಾಡಿದರು. ಮಧ್ಯಾಹ್ನ ಎಲ್ಲ ಭಾವಚಿತ್ರಗಳ ಅನಾವರಣ ಎಲ್ಲ ಒಗ್ಗಟ್ಟು ಮತ್ತು ಪ್ರೀತಿಯಿಂದ ಇದರಲ್ಲಿ. ತದನಂತರ ಬಂದಂತಹ ಆ ಒಂದು ಬಿಲ್ಲುಗಳ ಮಂಡನೆಗಳು ಇದರಲ್ಲಿ. ಅದರ ನಂತರ ಇವತ್ತು ಆ 69ನಲ್ಲಿ ಇವತ್ತು ಅರ್ಧ ಗಂಟೆ ಚರ್ಚೆ ತೆಕ್ಕೊಳ್ಳುವಂಥದ್ದು, ಅದರ ಕ್ವಶನ್ ಅವರ್, ಅದರ ನಂತರ ನಮ್ಮ ಈ ಕಾಲಿಂಗ್ ಅಟೆನ್ಷನ್. ಸೊ ಎಲ್ಲ ಒಂದು ಪ್ರಜಾವ್ಯವಸ್ಥೆಯಲ್ಲಿ ಒಂದು ಸಂಸದೀಯ ನಿಯಮಗಳಲ್ಲಿ ಏನೆಲ್ಲ ಒಂದು ನಮ್ಮ ಕಾರ್ಯಕಲಾಪಗಳು ನಡಿಬೇಕಾ ಅದೆಲ್ಲವೂ ಕೂಡ ಇವತ್ತು ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಒಂದು ರಾತ್ರಿ 10 ಗಂಟೆವರೆಗೆ ನಡೆಸ್ತಾರೆ ಅಂತ. ಇದು ರಾತ್ರಿ 1 ಗಂಟೆವರೆಗೆ ಬಂದಿದೆ. ತಾವೇ ನಿರೀಕ್ಷೆ ಮಾಡಿದೆ ಎಷ್ಟಾಗುತ್ತೆ ಅಂತ? ಇಲ್ಲ, ನಮಗೆ ಸಮಯ ಮುಖ್ಯ ಅಲ್ಲ, ನಮಗೆ ನಮ್ಮ ಕೆಲಸ ಆಗಬೇಕು. ನಮ್ಮ ಕೆಲಸ ಆಗಲಿಕ್ಕೆ ನಾವು ಯಾವ ಸಮಯಕ್ಕೆ ಕೂಡ ನಾವು ತಯಾರಿದ್ದೇವೆ. ಯಾಕಂತ ಹೇಳಿದರೆ ಜನ ನಮ್ಮನ್ನು ಇವತ್ತು ಬೆಲ್ಗಾಂ ಅಧಿವೇಶನ ನಡೆಯುವಾಗ ಅದು ಸಮರ್ಪಕ ಚರ್ಚೆ ಆಗಬೇಕು ಎಂಬ ದೊಡ್ಡ ಮಟ್ಟದ ಆಶೆ ಇದೆ, ಜನರಿಗೆ ಅಪೇಕ್ಷೆ ಇದೆ. ಬಹುಶಃ ಆ ಅಪೇಕ್ಷೆ ಈಡೇರಿದಂತಾಗ್ತದೆ. ಮತ್ತು ಎಲ್ಲ ನಮ್ಮ ಶಾಸಕರು ಭಾಗವಹಿಸಿದವರು ಅವ್ರ ಬದ್ಧತೆಯನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಸರ್, ಎಷ್ಟು ಜನ ಶಾಸಕರು, ಎಷ್ಟು ಸಚಿವರಿದ್ದರು ಸರ್ ಕಡೆಯವರೆಗೆ? ಸುಮಾರು 16 ಇವತ್ತು 15-20 ಶಾಸಕರದಿದ್ದರು, 4 ಮಂತ್ರಿಗಳು ಇವತ್ತು ಇದ್ದರು. ಅದಲ್ಲದೆ ಪ್ರತಿಪಕ್ಷದವರಿಗೆ ಅವರ ಆಡಳಿತ ಪಕ್ಷದ BJP ಆಡಳಿತ ಪಕ್ಷದ ಮೀಟಿಂಗ್ ಇತ್ತು. ಸೊ ಕಾಲಿಂಗ್ ಅಟೆನ್ಷನ್ ತಗೊಳ್ಳೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಅವ್ರು ಯಾರಿಗೆ ಮೀಟಿಂಗ್ ಇದೆ ಅವ್ರು ಬೇಗ ಮಾತಾಡಿ ಹೋಗಲಿ ಅಂತ ಹೇಳಿಕೊಂಡು ಇವರಿಗೆ ಮೊದಲು ಮಾತಾಡೋ ಅವಕಾಶ ಇದ್ದರೂ ಕೂಡ ಆ ಎಲ್ಲ ಅವಕಾಶವನ್ನು ಇವತ್ತು ಪ್ರತಿಪಕ್ಷದವರಿಗೆ ಅವ್ರಿಗೆ ಕೊಟ್ಟು 2.5 ಗಂಟೆ ಕಾದಿದ್ದಾರೆ. ನಾನು ಶರತ್ ಬಚ್ಚೇಗೌಡ ನಂಬರ್ 1ನಲ್ಲಿದ್ದು ಕಾಲಿಂಗ್ ಅಟೆನ್ಷನಲ್ಲಿ, ಅವನು ನಂಬರ್ 1ನಲ್ಲಿ ಪ್ರಶ್ನೆ ಕೇಳಬೇಕು. ಅವನು ಪ್ರಶ್ನೆ ಕೇಳಲಿಕ್ಕೆಲ್ಲ ಹೋಗ್ತಾರೆ. ಅದು ಅವರು ಪಾಪ BJPಯ ಎಲ್ಲ ಸದಸ್ಯರು ಪ್ರಶ್ನೆ ಕೇಳುವ ತನಕ ಕೂಡ 2.5 ಗಂಟೆ ಇತ್ತು. ಅಲ್ಲಿ ತನಕ ಕೂಡ ಕಾದು ಕೂತ್ಕೊಂಡಿದ್ದಾರೆ. ಮತ್ತು ಅವರ ಪ್ರಶ್ನೆ ಕೇಳಿ ಏನು ಅಪಸ್ವರೇನಿಲ್ಲ. ಸೊ ಒಂದು ಪರಸ್ಪರ ಅವ್ರ ಮೀಟಿಂಗ್ ನೀವು ಹೋಗಿ, ನೀವು ಮಾತಾಡಿ, ನೀವು ಹೋಗಿ ಅಂತೇಳಿ ಪರಸ್ಪರ ಒಂದು ಸೌಹಾರ್ದತೆಯಲ್ಲಿ ಮತ್ತು ಸೋದರತೆಯಿಂದ ಮತ್ತು ಪರೋಕ್ಷ ಒಬ್ಬರಿಗೂ ಸಹಕಾರ ಕೊಟ್ಟು ಜನ ನಮಗೆ ಮುಖ್ಯ ಅಂತ ಸಂದೇಶ ಕೊಟ್ಟಂತ ಒಂದು ಅಧಿವೇಶನ. ಸಹಜವಾಗಿ ಈ ಕ್ಲೇಮು ಸ್ಪೀಕರ್ ಯುಟಿ ಖಾದರ್ ಅವರು ಇದ್ದಾಗ ಈ ಥರ ನಡೆಸಿದ್ರು ಅನ್ನುವಂಥ ಐತಿಹಾಸಿಕ ದಾಖಲೆ ಆಗಿರುತ್ತೆ. ಅದನ್ನು ಮೀರಿ ಸಂಸದೀಯ ವ್ಯವಸ್ಥೆಯಲ್ಲಿ ಈ ರೀತಿ ನಡಿಬೇಕು ಅಥವಾ ಈ ರೀತಿಯ ಒಂದು ಬೆಳವಣಿಗೆ ಆಗಬೇಕು ಅನ್ನೋದನ್ನ ತಾವು ಹೇಗೆ ವಿಶ್ಲೇಷಿಸ್ತೀವಿ ಸರ್? ಈಗ ನಾವು ಬಹುಶಃ ಇವತ್ತು ನಮಗೆ ಸಮಯಾವಕಾಶ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕೆಲಸ ಕಾರ್ಯಗಳು ಇಂಪಾರ್ಟೆಂಟ್.
ನಮ್ಮ ಎಜೆಂಡ ಏನಿದೆಯಾ, ನಮ್ಮ ಕಾರ್ಯಕಲಾಪ ಏನಿದೆಯಾ, ಅದನ್ನು ಸಮರ್ಪಕವಾಗಿ ಎಲ್ಲರ ಸಹಕಾರ ಪಡೆದುಕೊಂಡು ಸೌಹಾರ್ದತೆಯಿಂದ ನಾವು ಅದನ್ನು ಬಗೆಹರಿಸಿಕೊಂಡು ಹೋಗಬೇಕು. ಅದು ಸಮಯ ಎಷ್ಟೇ ಗಂಟೆ ಆಗಲಿ, ಅದು ಮತ್ತೆ ಅದು ರಿಸಲ್ಟ್ ಎಲ್ಲ ಕೂಡ ಮತ್ತೆ ಅದನ್ನು ನಾವು ನಮ್ಮ ಪ್ರಾಮಾಣಿಕತೆ ಕೆಲಸ ಮಾಡಿಕೊಂಡು ಹೋದರೆ ಯಶಸ್ಸು ತನ್ನಿಂದಾನೇ ಬರ್ತದೆ. ಸರ್, ಒಂದು ಕೊನೆಯದಾಗಿ ಒಂದು ತಮಾಷೆ ಪ್ರಶ್ನೆ, ಎಲ್ಲರೂ ತಮಗೇನಾದ್ರು ನಿದ್ರೆ ಬಂತ ಮಧ್ಯದಲ್ಲಿ? ಇಲ್ಲ, ಎಲ್ಲೂ ಬರಲಿಲ್ಲ. ನಾವು ಜನಪರ ಕೆಲಸ ಮಾಡುವಾಗ ನಿದ್ದೆ ಬಾರಿ ಕಡಿಮೆ. ಚುನಾವಣೆಯಲ್ಲಿ ಓಟು ಕೇಳುವಾಗ ನಿದ್ದೆ ಬರ್ತದ? ಎರಡು ಇಲ್ಲ ಅಲ್ಲ, ಅಲ್ಲಿ ಶ್ರಮ ಹಾಕಿ ಇಲ್ಲೇ ಕ್ಲಿಕ್ ಆಗುತ್ತೆ. ಸಾಮೂಹಿಕ ಅಲ್ಲ, ಅಲ್ಲಿ ವರ್ಲ್ಡ್ ಕಪ್